ಒಂದು ಕಾಡಿನಲ್ಲಿ ಸಿಂಹವೊಂದು ಮಲಗಿತ್ತು. ಅದರ ಮೈಮೇಲೆ ಒಂದು ಚಿಕ್ಕ ಇಲಿ ಓಡಾಡುತ್ತಿತ್ತು. ಇದರಿಂದ ಸಿಂಹಕ್ಕೆ ತೊಂದರೆಯಾಗಿ ಅದು ಎಚ್ಚರವಾಯಿತು. ಸಿಂಹಕ್ಕೆ ತುಂಬ ಕೋಪ ಬಂತು. ಅದು ಇಲಿಯನ್ನು ಹಿಡಿದು ತಿನ್ನಲು ಬಾಯಿ ತೆರೆಯಿತು. ಇಲಿ ಹೆದರಿ ನಡುಗುತ್ತಾ ಸಿಂಹಕ್ಕೆ ಬೇಡಿಕೊಳ್ಳಲು ಪ್ರಾರಂಭಿಸಿತು. ದಯವಿಟ್ಟು ನನ್ನನ್ನು ತಿನ್ನಬೇಡಿ, ನಾನು ನಿಮಗೆ ಎಂದಾದರೂ ಸಹಾಯ ಮಾಡುತ್ತೇನೆ ಎಂದು ಹೇಳಿತು. ಸಿಂಹ ಇಲಿಯ ಮಾತನ್ನು ಕೇಳಿ ನಗುತ್ತಾ ನೀನು ಇಷ್ಟು ಚಿಕ್ಕವಳಾಗಿದ್ದಿ, ನನಗೆ ಏನು ಸಹಾಯ ಮಾಡುತ್ತೀಯಾ ಎಂದು ಕೇಳಿತು. ಆದರೂ ಸಿಂಹಕ್ಕೆ ಇಲಿಯ ಮೇಲೆ ದಯೆ ಬಂತು. ಅದನ್ನು ಬಿಟ್ಟುಬಿಟ್ಟಿತು. ಕೆಲವು ದಿನಗಳ ನಂತರ ಬೇಟೆಗಾರನೊಬ್ಬ ಹಾಕಿದ ಬಲೆಗೆ ಸಿಂಹ ಸಿಕ್ಕಿಹಾಕಿಕೊಂಡಿತು. ಸಿಂಹ ಎಷ್ಟೇ ಪ್ರಯತ್ನಿಸಿದರೂ ಬಲೆಯಿಂದ ಹೊರಬರಲು ಸಾಧ್ಯವೇ ಆಗಲಿಲ್ಲ. ಅದು ಜೋರಾಗಿ ಗರ್ಜಿಸಿತು. ಆ ಸದ್ದು ಕೇಳಿ ಇಲಿ ಅಲ್ಲಿಗೆ ಬಂದಿತು. ಸಿಂಹವನ್ನು ಬಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದನ್ನು ನೋಡಿ ಇಲಿಗೆ ಬೇಸರವಾಯಿತು. ಅದು ತನ್ನ ಹರಿತವಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಪ್ರಾರಂಭಿಸಿತು. ಸ್ವಲ್ಪ ಸಮಯದ ನಂತರ ಸಿಂಹ ಬಲೆಯಿಂದ ಹೊರಬಂದಿತು. ಸಿಂಹ ಇಲಿಗೆ ಧನ್ಯವಾದ ಹೇಳಿತು. ನಾನು ಚಿಕ್ಕವಳಾಗಿರುವೆ, ಆದರೆ ನಿನಗೆ ದೊಡ್ಡ ಸಹಾಯ ಮಾಡುತ್ತೇನೆ ಎಂದು ಹೇಳಿತು. ಆದರೆ ಸಿಂಹ, ನೀನು ಕಡಿಮೆ ಅಂದಾಜು ಎಂದು ನಾನು ಹೇಳಿದ್ದು ತಪ್ಪು. ಇಲಿ ನಗುತ್ತಾ ನಾವೆಲ್ಲರೂ ಪರಸ್ಪರರು ಸಹಾಯ ಮಾಡಬೇಕು ಎಂದು ಹೇಳಿತು. ಈ ಕತೆ ನಿಮಗೆ ಏನು ತಿಳಿದೈತೆ ಅಂದರೆ, ಯಾರನ್ನು ನಾವು ಚಿಕ್ಕವರೆಂದು ಅಂದಾಜಿಸಬಾರದು. ಚಿಕ್ಕವರಾದರೂ ಅವರು ನಮಗೆ ದೊಡ್ಡ ಸಹಾಯವನ್ನು ಮಾಡುತ್ತಾರೆ.